ಇತ್ತೀಚೆಗೆ ವಾದಿರಾಜರಲ್ಲಿ ದೇಶವುಳ್ಳ ಜನರು ವಾದಿರಾಜರಿಗೆ ಕಣ್ಣು ಇಲ್ಲ ಎಂದು ಕಂಠಾಘೋಷವಾಗಿ ಪ್ರಚಂಡವಾದ ದಂಡದಂತೆ ದಂಡಿಸುವ ಮದದಿಂದಿರುವ ಕೈಗಳನ್ನು ಎತ್ತಿ ಅರಚುತ್ತಾರೆ. ಅದಕ್ಕೆ ತಕ್ಕವಾದ ತರತರಿಸುವ ಉತ್ತರವನ್ನು ಕೊಡಲು ಗುರು ಹಿರಿಯರ ಅನುಗ್ರಹದಿಂದ ಯತ್ನಿಸುತ್ತೇನೆ. ರಾಜರು ಕಣ್ಣಿಲ್ಲ ಎಂದು ಸರಸಭಾರತಿ ವಿಲಾಸದಲ್ಲಿ 1ನೇ ವಿಲಾಸದಲ್ಲಿ ಹೇಳಿದ್ದಾರೆ. ಆದರೆ ರಾಜರ ಶಿಷ್ಯರು ರಾಜರಿಗೆ ಕಣ್ಣಿದೆ ಎಂದು ಹೇಳ್ತಾರೆ. ಇವಾಗ ನಿಮಗೆ ಪ್ರಶ್ನೆ ಬಂದಿದೆ, ಏನೆಂದರೆ ರಾಜರಿಗೆ ಕಣ್ಣಿದೆಯೋ ಇಲ್ವೋ ಅಂತ. ಅಂದರೆ ಈಗ ಈ ಪ್ರಶ್ನೆಗೆ ಯಾರು ಯುಕ್ತಾಯುಕ್ತ ವಿಮರ್ಶೆಯನ್ನು ಮಾಡ್ತಾರೋ ಅವರು ಈ ಉತ್ತರವನ್ನು ಕೊಡುತ್ತಾರೆ. ಇಂದ್ರ ಪದವಿಗೆ ಯೋಗ್ಯರಾದ ಜಯತೀರ್ಥರು ನಮಗೆ ತಾವೇ ಹೇಳ್ಕೊತಾ ಇದ್ದಾರೆ. ಏನೆಂದರೆ, ನನಗೆ ವೇದಗಳನ್ನೆಲ್ಲ ಅರ್ಥ ಮಾಡ್ಲಿಕ್ಕೆ ಬರಲ್ಲ, ವ್ಯಾಖ್ಯಾನ ಮಾಡ್ಲಿಕ್ಕೆ ಬರಲ್ಲ, ತರ್ಕಗಳನ್ನೆಲ್ಲ ಅರ್ಥ ಮಾಡ್ಲಿಕ್ಕೆ ಬರಲ್ಲ, ನಾನು ನನಗೆ ಚರ್ಚೆ ಮಾಡ್ಲಿಕ್ಕೆ ಬರಲ್ಲ ಅಂತ ನ್ಯಾಸದಲ್ಲಿ ಹೇಳುತ್ತಾ ಇದ್ದಾರೆ. ಏನೆಂದರೆ, ನ ಶಬ್ದಾಬ್ದೋ ಗಾಢ ನ ಚ ನಿಗಮ ಚರ್ಚಾಸು ಚತುರಾಹ ನ ಚ ನ್ಯಾಯೇ ಪ್ರೌಢ ನ ಚ ವಿದಿತ ವೇದ್ಯ ಅಭಿವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಕ್ಕಿಮಪಿ ಜವದಂತೋಪಿ ಮಹತಾಂ ಎಂದು ಹೇಳುತ್ತಿದ್ದಾರೆ. 64 ವಿದ್ಯೆಗಳುಳ್ಳ ವಿಜಯೇಂದ್ರರು ತಮಗೆ ತಾವೇ ಹೇಳ್ಕೊಂತಾ ಇದ್ದಾರೆ. ಏನೆಂದರೆ, ಭೂಮಿಯಲ್ಲಿ ಎಷ್ಟೊಂದು ಜನ ಪಾಪ ಮಾಡಿದ್ದಾರೆ, ಅದಕ್ಕಿಂತ ಜಾಸ್ತಿ ಪಾಪ ನಾ ಮಾಡಿದ್ದೀನಿ ಅಂತ. ಮತ್ತೆ ಋಷಿಗಳಾದ ಬ್ರಹ್ಮದೇವರು ತಮಗೆ ತಾವೇ ಹೇಳ್ಕೊಂತಾ ಇದ್ದಾರೆ. ಏನೆಂದರೆ, ನನಗೆ ಶಕ್ತಿ ಇಲ್ಲ, ನಾನು ಪಾಪ ಮಾಡಿದ್ದೀನಿ, ದೇವರು ನನಗೆ ಪ್ರತ್ಯುಪಕಾರ ಮಾಡಿದರು, ನಾನು ಪ್ರತ್ಯುಪಕಾರ ಅವ್ರಿಗೆ ಮಾಡಲಿಲ್ಲ, ನಾನು ಅಪರಾಧಿ ಅಂತ. ಜಯತೀರ್ಥರು ದೋಷ ಇದೆ ಅಂತ ಹೇಳ್ಕೊಂತಾರಲ್ಲ, ಹಾಗಿದ್ರೆ ಅವ್ರಿಗೆ ದೋಷವಿದ್ರೆ ವೇದಕೃತಿಯಾದ ನ್ಯಾಯಸುಧವನ್ನು ಹೇಗೆ ಮಾಡ್ತಾ ಇದ್ರು? ಮತ್ತೆ 64 ಕಳೆಗಳುಳ್ಳ ವಿಜಯೇಂದ್ರರು ದೋಷ ಇದೆ ಅಂತ ಹೇಳ್ಕೊಂತಾರಲ್ಲ, ಅವ್ರಿಗೆ ದೋಷ ಇದ್ರೆ ಅವರು ಅಪರೋಕ್ಷ ಜ್ಞಾನಿಗಳು, ಅವ್ರಿಗೆ ದೋಷವೂ ಇಲ್ಲ, ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಆದ್ದರಿಂದ ಅವರಿಗೆ ದೋಷವಿಲ್ಲ ಅಂತ ಹೇಳ್ತಾರೆ. ಋಷಿಗಳಾದ ಬ್ರಹ್ಮದೇವರು ದೋಷ ಇದೆ ಅಂತ ಹೇಳ್ಕೊಂತಾರಲ್ಲ, ಅವರು ಪರಶುಪ್ತತೆಯರು. ಯಾರ್ಯಾರಂದ್ರೆ ಲಕ್ಷ್ಮೀದೇವಿ, ಎಲ್ಲ ಋಷಿಗಳು, ಎಲ್ಲ ಋಷಿಪತ್ನಿಯರು, ಇವರಿಗೆ ದೋಷವೇ ಇಲ್ಲ. ಅದು ಇವರು ಎದಕ್ಕೆ ದೋಷ ಹೇಳ್ಕೊಂಡ್ರು ಅಂದರೆ, ಹರಿಯೇ ಸರ್ವೋತ್ತಮ, ನಾವೆಲ್ಲ ಅಧಮರು ಅಂತ ತಿಳಿಸ್ಲಿಕ್ಕೆ ಸರ್ವೋತ್ತಮನಾದ ಭಗವಂತನನ್ನು ಸ್ತೋತ್ರ ಮಾಡುತ್ತಾರೆ. ಹಾಗೆಯೇ ಕೇಶವನಿಗಿಂತ ಅಧಮ ಎಂದು ವಾದಿರಾಜರು ಕೂಡ ಅಂಧೋಹಂ ಎಂದು ಸಜ್ಜನರಿಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ಸ್ತೋತ್ರವನ್ನು ಹೇಗೆ ಮಾಡಬೇಕು ಅಂತ ಇದರ ಹೇಳಿದ್ದಾರೆ. ಆದ್ದರಿಂದ ಭಾವಿ ಸಮೀರರಾದ ಗುರುರಾಜರಿಗೆ ಕಣ್ಣಿಲ್ಲ ಎಂದು ಶಂಕಿಸಲೂಬಾರದು ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಶ್ರೀಕೃಷ್ಣ ಅರ್ಪಣ.